ಅದ. ಹೌದು ವಿಷಯ ಚಂದ ನಡೆದ ಒಂದು ಮಾತು ಒಂದೊಂದು ವಿಷಯ ಬಿಡಿಸ್ತ ಲಕ್ಷ ಇಡ್ರಿ. ಹೌದು ಏನಂದ್ರಿಪ್ಪ? ಸತ್ಯಭಾಮ ಪಾಳಿ ಬಂದಾದ ಯಾನ ಸತ್ಯಭಾಮ ಕುಣದ್ ಹಾಡ್ತಾಳೋ, ಸತ್ಯಭಾಮ ಏನ ಸೀರಿ ಮ್ಯಾಗ ಹಾಡ್ತಾಳೋ ಏನ ಕಡದ್ ಹಾಡ್ತಾಳ ಗೊತ್ತಿಲ್ಲ ಅಂದಿದ. ಏ ಮಾಸ್ತಾರ ಅಂದವ. ನೋಡ್ರಿ ಸತ್ಯಭಾಮ ಏನಂದಳು? ಇಲ್ಲಿ ಅಕ್ಕ ತಂಗಿಯಾರ ಕೂತಾರ, ತಾಯಿದ್ಯಾರ ಕೂತಾರ, ಏನ್ ಮಾತಾಡ್ಬೇಕು ಅನ್ನೋದು ಖಬರ್ ಅದಿಲ್ಲ ಅಂದವ. ಏ ಹುಚ್ಚಿ, ಮನಿ ಕೆಲಸ ಬಿಟ್ರು ನಿನಗ್ ಹೊರಗಿಂದ ಗೊತ್ತದ? ನಾ ಯಾರಿದ್ದನೋದೇ ನಿನಗ್ ಗೊತ್ತಿಲ್ಲ ತಿಳಿ ಹಿಂಗ ಮಾತಾಡ್ತೀನಿ ಸತ್ಯಭಾಮ. ಅರ್ಥ ತಿಳಿ ಪಾತ್ರ ಮಾಡ್ಲಿಗತ್ತಿದೇವ್. ನೀ ಸತ್ಯಭಾಮನೇ, ನಾ ಕೃಷ್ಣನೇ. ಪಾತ್ರ ಹೇಳುವುದ ಕೇಳು. ಹ್ಯಾಂಗ? ದುರ್ವಾಸ ಋಷಿ ಯಮುನಾ ಹೊಳಿ ಒಳಗ ಝಳಕಕ್ಕ ಕೂತಿದ್ದ. ದುರ್ವಾಸ ಋಷಿ ಯಮುನಾ ಹೊಳಗಾಗ ಝಳಕ ಕೂತಾನ. ಒಬ್ಬ ರೈತ ಹೈದು ಹೊಂಟಿದ, ಅವನಿಗೆ ಕೈ ಮಾಡಿ ಕರಿತಾನ ದುರ್ವಾಸ ಋಷಿ. ಯಾನಂತ ಹೇಳದ? ಏನಂದ? ಯಮುನಾ ಹೊಳಿ ಒಳಗ ಝಳಕಕ್ಕ ಕೂತಾನ ದುರ್ವಾಸ ಋಷಿ ಅಂತೇಳಿ ಕೃಷ್ಣಗ್ ಹೋಗಿ ಹೇಳು. ರುಕ್ಮಿಣಿಗೆ ತಗೊಂಡ ಕೃಷ್ಣ ಹ್ಯಾಂಗ ತರಬೇಕಂದ್ರ ಬಂಡಿ ಗಾಡಿ ತಗೊಂಡ್ ಬರಬೇಕು. ಹ್ಯಾಂಗ ಬಂಡಿ ಗಾಡಿ ತರಬೇಕು ಅಂದ್ರೆ ಯಮುನಾ ಹೊಳಿ ದಂಡಿಗೆ ತಗೊಂಡಿಲ್ಲ, ಬರೇ ಬಂಡಿ ಗಾಡಿ ತರಬೇಕು. ದಿಗಂಬರಾಗಿ ಬರಬೇಕು. ಏನ್ ಹೇಳ್ತಾನ? ಏ ಸತ್ಯಭಾಮ ಹೊಚ್ಚಿ ಕೇಳಿಲ್ಲಿ ಇಷ ಹೇಳೋದದ, ಅವೇ ಇಷನೇ ಇಲ್ಲಿ ಹೇಳುದದ. ರುಕ್ಮಿಣಿ ಕೃಷ್ಣ ಬತ್ತನೆ ಬರಬೇಕು. ಬಂದು ನನಗ ಒಯ್ಬೇಕು. ನಾ ಬಂಡಿ ಗಾಡಿಯಾಗ ಕೂತಂದ್ರ ಹೆಗರು ಕುಡ್ಬೇಕು ಬಂಡಿ ಗಾಡಿಗೆ ಅವ್ರಿಬ್ರು. ಅವ್ರ ಮನೆಗೆ ತಗೊಂಡು ಒಯ್ದ್ರ ಅಂದ್ರ ಅವ್ರ ಮನ್ಯಾಗ ನನ್ನ ಊಟ ಇಲ್ಲದ್ರ ನನ್ನ ಊಟ ಇಲ್ಲ. ಹೋಗಿ ಕೃಷ್ಣಗ್ ಹೇಳು. ಅವಾಗ ಯಾಕಾಗಲ್ಲ ನಾವು ರೈತಿದ್ದವ. ಕೃಷ್ಣಗ್ ಹೋಗಿ ಸುದ್ದಿ ತಿಳಿಸದ. ಕೃಷ್ಣಗ್ ಹಾಬರಿ ಆದ. ದುರ್ವಾಸ ಋಷಿ ಅಂದ್ರ ಸಪ್ತ ಋಷಿಗಳದಾಗ ಎಲ್ಲಕ್ಕಿಂತ ಕೆಟ್ಟ ಋಷಿ, ಎಲ್ಲಕ್ಕಿಂತ ಸಿಟ್ಟಿನ ಋಷಿ ಅದಾನ. ದುರ್ವಾಸಗೆ ಒಯ್ಬೇಕಾಗತ್ತದ, ಮನೆಗೆ ತರಬೇಕಾಗತ್ತದ. ರುಕ್ಮಿಣಿ ನಡಿ ನಮ್ ಪಾಳಿ ಬತ್ತಂದವ. ಕೃಷ್ಣ ಹೇಳ್ತಾನ ರುಕ್ಮಿಣಿಗೆ ಹ್ಯಾಂಗ ಹೋಗೋದು ಅಂದಾಗ, ಬಂಡಿ ಗಾಡಿ ತಗೊಂಡ್ ಹೋಗೋಣ ಅಂದಾಗ ಈಕಿ ಪಿತಾಂಬರ ಹುಡುಗತ್ತಳ. ಏ ಹುಚ್ಚಿ ರುಕ್ಮಿಣಿ ಕೃಷ್ಣ ಅದೆಲ್ಲ ಕಳಿ ಅಂದವ. ಕೃಷ್ಣ ದಿಗಂಬರ ಆದ, ರುಕ್ಮಿಣಿ ದಿಗಂಬರ ಆದಳು. ಬಂಡಿ ಗಾಡಿ ತಗೊಂಡು ಯಮುನಾ ಹೊಳಿ ದಂಡಿಗೆ ನೆತ್ತು ಕೈ ಜೋಡಿಸ್ತಾರ. ಗುರುನಾಥ ಬಂದ ಬಂಡಿ ಗಾಡಿಯಾಗ ಕುಂಡ್ರಿ. ಕರೆ ಹೇಳೋದದ ಲಕ್ಷ ಇಡ್ರಿ. ಬಂಡಿ ಗಾಡಿಯಾಗ ಯಾವ ಕುತ್ತಾನ? ದುರ್ವಾಸ ಬಂದು ಕುತ್ತಾನ. ಇಬ್ರು ಹೆಗಲು ಕೊಟ್ಟಾರ ರುಕ್ಮಿಣಿ ಕೃಷ್ಣ. ಬಂಡಿ ಗಾಡಿಯಾಗ ತಗೊಂಡು ರುಕ್ಮಿಣಿ ಕೃಷ್ಣ ತನ್ನ ದ್ವಾರಕಾಕ ತಗೊಂಡು ಹೊಂಟಾರ. ಹೋಗುವಾಗ ಹಿಂಗ ನಮ್ಮಂತರಿದ್ರು ನೋಡ್ರಿ. ಎಲ್ಲಾರ ಕಣ್ಣಿಗೆ ಕೃಷ್ಣ ಪಿತಾಂಬರ ಉಟ್ಟಂಗ, ರುಕ್ಮಿಣಿ ಪಿತಾಂಬರಿ ಉಟ್ಟಂಗ ಕಾಣಿಸ್ತಿತ್ತು. ದುರ್ವಾಸಗಟ್ಟೆ ಬತ್ತಲೆ ಕಾಣಿಸ್ತಿತ್ತು. ನೋಡಿ ಎಂತದ ಆಟ. ಏನೋ ಕೃಷ್ಣ ಎಲ್ಲರಿಗೆ ಬಟ್ಟಿ ಕಾಣದಂಗ ಕಾಣುತ್ತಿದ್ದ, ರುಕ್ಮಿಣಿನು ಬಟ್ಟಿ ಉಟ್ಟಂಗ ಕಾಣುತ್ತಿದ್ದಳು. ಖರೆ ದುರ್ವಾಸ ಋಷಿಗೆ ಅಟ್ಟೆ ಬತ್ತಲೆ ಕಾಣುತ್ತಿದ್ರು. ದುರ್ವಾಸ ಋಷಿ ತನ್ನ ಮನೆಗೆ ಕೃಷ್ಣ ಪರಮಾತ್ಮ ದುರ್ವಾಸಗೆ ಒಯ್ದ ಬಳಕ ಪೂಜೆ ಮಾಡಿ ಒಳಗೆ ತಗೊಂಡ್ರು. ಉಳ್ಳಕ್ಕೆ ಎಡಿ ಮಾಡಿ ಉಳ್ಳಕ್ಕೆ ಕೊಟ್ರು. ಕೃಷ್ಣ ರುಕ್ಮಿಣಿ ಇದರಿದ್ರು. ದುರ್ವಾಸ ತುತ್ತು ಮಾಡಿ ಉಣಾವ ಥೂ ಅಂತೇಳಿ ಕೃಷ್ಣನ ಮ್ಯಾಗ ಉಗುಳಾವ. ರುಕ್ಮಿಣಿಗೆ ಸಿಟ್ಟು ಬರ್ತಿತ್ತು. ಖರೆ ಎಲ್ಲೆಲ್ಲಿ ಉಗುಳ್ತಿದ್ದ ಮಾರಿ ಮ್ಯಾಗ ಉಗುಳಿದ್ರ ನನ್ನ ಮಾರಿಗೆಲ್ಲ ಹಚ್ಕೋ ಕೃಷ್ಣ. ಎದಿ ಮ್ಯಾಗ ಉಗುಳಿದ್ರ ಮೈ ತುಂಬಾ ಹಚ್ಕೋ. ಹ್ಯಾಂಗ ತುತ್ತು ಉಗುಳ್ತಾನ ಹಂಗೆ ಇಡೀ ಶರೀರ ಎಲ್ಲ ಹಚ್ಚದ. ಖರೆ ಕೃಷ್ಣ ಪರಮಾತ್ಮ ಎಲ್ಲ ಕಡೆ ಹಚ್ಕೊಂಡ, ಇಡೀ ಶರೀರ ಹಚ್ಕೊಂಡ. ಅನ್ನ ಪರಬ್ರಹ್ಮದ ಅಂತೇಳಿ ತನ್ನ ಪಾದಿಗೆ ಹಚ್ಕೋಲಿಲ್ಲ. ಏನ್ ಮಾಡ್ದ? ತನ್ನ ಪಾದಿಗೆ ಹಚ್ಚಲಿಲ್ಲ. ಅನ್ನ ಪರಬ್ರಹ್ಮದ ಪಾಪಕ್ಕೆ ಗುರಿ ಆಗಿತ್ತು ಅಂತೇಳಿ ಪಾದಿಗೆ ಹಚ್ಕೋಲಿಲ್ಲ. ದುರ್ವಾಸ ಋಷಿ ಊಟ ಆದ ಬಳಿಕ ಹೇಳ್ತಾನ, ಕೃಷ್ಣ ಯಾವಾಗ ನಾ ಊಟ ಮಾಡಿದಂತ ಉಗುಳದಂತ ಅನ್ನ ಮೈಗೆಲ್ಲ ಹಚ್ಕೊಂಡಿದೆ ಅಂದ್ರ ಇಡೀ ಶರೀರ ವಜ್ರಾಗಿ ಅದ ಪಾದಿಗೆ ಬಿಟ್ಟಿದೆ ಅಂದ್ರ ಅದ್ರವರೆಗೆ ನಿನ್ನ ಮರಣದ ತಿಳಿದ ಬಂಧುಗಳೇ ಹಿಂಗ ಜಗತ್ತಿನಾಗ ಆದಂತ ಮಹಾಕಾವ್ಯ ಆಗಿ ಹೋಯ್ತು. ಏ ಉತ್ತನಾಟಾಂಗ ಈಶ ನಿನಗೆ ಗೊತ್ತದೇನ ಹುಚ್ಚಿ? ಕೇಳ್ತೀವಿ. ಬರೇ ಒಲಿ ಮುಂದಿದ್ದಕ್ಕಿದ್ದೀನಿ. ಇಲ್ಲಿ ಬಂದಿದಿ. ನಮ್ಮ ಅಕ್ಕದ್ಯಾರ ನಮ್ಮ ಉದ್ಯಾರ ಇರ್ಲಿ ಬ್ಯಾಡಂದಿಲ್ಲ. ಈಶೆ ನಟನೆ ಮಾಡುದದ, ಪಾತ್ರ ಮಾಡುದದ. ನಿನಗ ಸೀರಿ ಬಿಚ್ಚಿ ಕುಡಿತದ, ನಿನಗೇನು ಅರಿವಿ ಕಳಿ ಅಂದಿದ ಹುಚ್ಚಿ? ಸೊನ್ಯಾಳ ಗೌಡ್ರಿ ಶಿಶು ಮಕ್ಕಳ ಜಗತ್ತವಾಗ ಏನದ ಮದಗೊಂಡ ಮುತ್ಯ ಸೊನ್ಯಾಳ ಗೌಡ್ರು ಕೃಷ್ಣ ರುಕ್ಮಿಣಿಯಾಗಿ ಕೃಷ್ಣ ಸತ್ಯಭಾಮ ಆಗಿ ನಾಟಕ ಮಾಡ್ತಿದ್ರು. ಪಾತ್ರ ಮಾಡ್ತಿದ್ರು, ನಟನೆ ಮಾಡ್ತಿದ್ರು. ಔರಂಗ
ನಿನಗ ಆಗಬೇಕಂದ್ರ ಬಹಳ ಮಳೆಗಾಲ ತಿನ್ಬೇಕಾಗ್ಯದ ಹುಚ್ಚಿ. ಹೌದು ಹೌದು ಏನೋ ಬಹಳ ಮಳೆಗಾಲ, ಬಹಳ ಮಳೆಗಾಲ ತಿನ್ಬೇಕು, ಗಡಿಗೆ ಸುಡಬೇಕು. ಹೌದು ಇದ ಇಟ್ರಾಯ ಮುತ್ತೇನ ಗುಡಿ ಸುತ್ತ ಹಾಕಿ ಸೊನ್ಯಾಳ ಗೌಡ್ರ ಬಲ್ಲಿ ಅಲ್ಲಿ ಹೋದೆ ಅಂದ್ರೆ ಯಾನ್ರ ನಿನ್ನ ಗಡಿಗೆ ಸುಡುತ್ತದ. ಕೃಷ್ಣನ ಸಂಗಟ ನಿನ್ನ ಆಟ ನಡೀತದ. ಹೌದು ಹೌದು ನಡೆಯಂಗಿಲ್ಲ. ಹೌದಾ ಹೇಳೋದದ ಕೇಳು. ಹೌದಾ ನೀವೊಂದು ಮಾತು ಹೇಳಿದ್ವಿ ನೋಡು. ಏನ್ ಹೇಳಿದ್ರಪ್ಪ ಮಾತ? ಈಶ ಹಿಡಿಬೇಕು, ಹ್ಯಾಂಗ್ ಹಿಡಿಬೇಕ ಕೇಳ್ರಿ. ಹೌದು ಹೆಂಗ್ ಹಿಡಿಬೇಕು? ಬರೇ ಹಿಂಗ ಹೊಳ್ಯಾಗ ಘಾಣ ಒಗದ್ರ ಮೇಣ ಗಪ್ಪಗೇರಿ ಬಂದಿರ್ಬೇಕು, ಇಲ್ಲದ ಅದ್ರ ಮೂಗರಿ ಹರಿದಿರ್ಬೇಕು. ಹೌದು ಹೌದು ಮೇಣ ತಾನೇ ಬಂದು ಬುಟ್ಟ್ಯಾಗ ಬಿದ್ದಿರ್ಬೇಕು ಗಾಳಿಗೆ ಹತ್ತಿ, ಹೌದು ಇಲ್ಲದ್ರ ಒಂದೇ ಇಸ್ಲಾಗ ಅದ್ರ ಮೂಗರಿ ಹರಿದಿರ್ಬೇಕು. ಹೌದು ಹಂಗೆ ಈಶ ಹಿಡಿಬೇಕು. ಹೌದು ನೀವೊಂದು ಮಾತಂದಿ. ಏನಂದ್ರಪ್ಪ ಮಾತ? ಶ್ರೀರಾಮಚಂದ್ರ ಹೌದು ತಮ್ಮ ಲಕ್ಷ್ಮಣ. ಹೌದು ಹೌದಿಲ್ಲ? ಹೌದು ಸೀತಾದೇವಿ ಸ್ವಯಂವರ ಇತ್ತು. ಹೌದು ಸ್ವಯಂವರ ಇತ್ತು. ಆ ಬಾಣ ರಾಮಚಂದ್ರ ಪ್ರಭು ಎತ್ತಾನಂದ ಬಳಕ ಅದಕ್ಕೆ ಇಲ್ಲಂದವ. ಹೌದು ಹೌದು ನೀವೆಲ್ಲರೂ ಕೇಳಿರಿಲ್ಲ? ಪರಶು ಮಾಸ್ತರ್ ಇಲ್ಲಂದ್ರು. ಅದು ಬಾಣ ಎತ್ತದವ ಯಾರಂದ್ರ ರಾಮನ ತಮ್ಮ ಲಕ್ಷ್ಮಣ. ಹೌದು ಬಾಣ ಎತ್ತಬೇಕಂದ್ರ 12 ವರ್ಷ ಉಪವಾಸಿದ್ದವನಿಗೆ ಅದು ಬಾಣ ಎತ್ತಿತ್ತು ಅಂತೇಳಿ ನಿನಗೆ ಯಾವ ಹೇಳ್ಯಾನ ಉತ್ತನಾಳ್ತಂಗ? ಅಯ್ಯ ಹುಚ್ಚಿ, ಈಶ ಹಿಂಗ ಅಲ್ಲದು. ಹೌದೌದು ಸೊನ್ಯಾಳ ಗೌಡ್ರನ ಮುತ್ತೇನ ಅವರು ಕಳೆದೀನಿ. ಹೌದೌದು ನಮ್ ಸಿರ್ಸುಗೌಡ್ರಂತ ಅವರು ಕಳ್ಬಿಟ್ಟು ವಿಷಯ ನಿನಗೆ ಮಾತಾಡಕ ಬರಲ್ದು. ಹೌದು ಬಾಣ ಎತ್ತದವ ಪ್ರಭು ರಾಮಚಂದ್ರನೇ. ಹೌದು ಹಣ್ಣ ಹೋಳೋಳಿ ಕುಡ್ತಿದತ್ತ, ಅಣ್ಣ ತಿತ್ತಿದತ್ತ, ಒಂದು ಹೋಳ ಕೊಟ್ಟ ಬಳಕ ತೊಡಿ ಹರಿದು ತೊಡೆಯಾಗಿಟ್ಟದಂತ ಹೇಳದ. ಇದು ಇಲ್ಲಿ ಅಲ್ಲದು. ಎಲ್ಲಿ? ಇಲ್ಲಿ ಸಂದರ್ಭ ಅಲ್ಲ. 14 ವರ್ಷ ಯಾವಾಗ ವನವಾಸ ಇತ್ತು ನೋಡು. ಹೌದು ಸೀತಾನು ಬಂದಿಳು, ಸ್ವಯಂವರ ಆಗಿತ್ತು. ಹೌದಾ ರಾಮನೇ ಬಾಣಿ ಎತ್ತಿದ, ಸೀತಾ ಸ್ವಯಂವರದ ಗೆದ್ದಿದ್ದ. ಹೌದು ಸೀತಾ ರಾಮ ಪ್ರಭು ವನವಾಸಕ್ಕೆ ಹೋಗುವಾಗ ಲಕ್ಷ್ಮಣ ನಾನು ಬರ್ತಾ ಅಂದ. ಹೌದು ತಮ್ಮ ಬರ್ತಾ ತಾನ ಇದ್ರೆ ಇಲ್ಲಿ ನಡಿ ಅಂದ. 14 ವರ್ಷ ರಾಮ ಉಂಡಿದೇನಂತೇಳಿ ತಮ್ಮಗ ಕೇಳಿಲ್ಲ, ನಾ ಉಂಡಿದತ್ತೇಳಿ ತಮ್ಮ ಅಣ್ಣಗೂ ಹೇಳಿಲ್ಲ. ಹೌದು ಹೌದು ಒಂದು ದಿನ ಪರೀಕ್ಷೆ ಮಾಡ್ಬೇಕಂತೇಳಿ ಒಂದು ಹಣ್ಣ ಯಾರಿಗೆ ರಾಮಪ್ರಭು ತಿನ್ನುವಾಗ ಲಕ್ಷ್ಮಣನೇ ತಂದು ಕೊಟ್ಟ, ಅಣ್ಣ ತೆಗಿಗೆ ತಿನ್ರಿ ಅಂತೇಳಿ. ಹೌದು ರಾಮ ತಿನ್ನುವಾಗ ಒಂದು ತಮ್ಮಗೆ ಕೊಟ್ಟ, ನೋಡಿದ ರುಚಿ ಅದೇನಂತೇಳಿ. ಹೌದು ಹೂ ಅಣ್ಣ ತಿತ್ತಿನ ಅಂತೇಳಿ ಮರಿಯಾಗಿ ಹೋಗಿ ತೊಡಿ ಹರಿದು ತೊಡ್ಯಾಗ ಮುಚ್ಚಿಟ್ಟಿದ್ದ. ಹೌದು ಯಾಕೆ ಇಟ್ಟಿದ ಅಂದ್ರ 21 ಬಾರಿ ಇಂದ್ರನ ಜೊತೆ ಯುದ್ಧ ಮಾಡಿ ಮೇಘನಾಥ್ ಜಯ ಆಗಿದತ್ತೇಳಿ ಮೇಘನಾಥ್ ನಾಮ ಅಳಕಿಸಿ ಇಂದ್ರಜಿತ್ ಅಂತೇಳಿ ಹೆಸರು ಬಂದಿತ್ತು ರಾವಣನ ಮಗಂದು. ಹೌದು ಹೌದು ಆ ಇಂದ್ರಜಿತ್ಗೆ ಹೊಡಿಬೇಕಂದ್ರ 14 ವರ್ಷ ಯಾವ ಉಪವಾಸನ ಅವನಿಂದ ಇವನ ಮರಣ ಇತ್ತು. ಹಿಂಗ ಬ್ರಹ್ಮಲಿಖಿ ಇತ್ತು. ಹೌದು ಹೌದು ಇದು ಮಾತ್ರ ಲಕ್ಷ್ಮಣಗೆ ಗೊತ್ತಿತ್ತು. ಆ ಕಾರಣಕ್ಕಾಗಿ ಆ ಹಣ್ಣವ ತೊಡೆಯನ್ನು ಮುಚ್ಚಿಟ್ಟ. ಯಾವಾಗ ಲಕ್ಷ್ಮಣಗೆ ಹೊಡೆದು ನೆಲಕ್ಕೆ ಕೆಡವಿದ, ಅವಾಗ ರಾಮ ಪ್ರಭು ಕೇಳ್ತಾನ, ಲಕ್ಷ್ಮಣ 14 ವರ್ಷ ಉಪವಾಸಿದ್ದವನಿಗೆ ಮೇಘನಾಥ ಇಂದ್ರಜಿತನ ಮರಣದ, ನಿನಗರೆ ನಾವು ಒಂದು ದಿನ ಹಣ್ಣ ಕೊಟ್ಟಿದ, ಹಣ್ಣ ತಿಂದಿದೆ, ಉಪವಾಸ ಮುರಿದು ಹೋದಂಗಾಯ್ತು, ಹ್ಯಾಂಗ ಧರಣಿಗೆ ಬಿದ್ದಂದಾಗ ಅಣ್ಣ ಅದ ಹಣ್ಣನ ತಿಂದಿಲ್ಲ ಅಂತೇಳಿ ತೊಡಿ ಹರಿದು ಅಣ್ಣನ ಕೈಯಾಗ ಹೊಳ್ಳಿ ಕೊಟ್ಟನ. ಜಗತ್ತಿನಾಗ ಮಹಾಭಾರತ ಹಿಂಗ ಹೇಳ್ತದ ಹುಚ್ಚ ನಿನ್ನ. ಹೌದು ಹೌದು ರಾಮಾಯಣ ಮಹಾಭಾರತ ಹಿಂಗ್ ಕೂಗಿ ಹೇಳ್ತದ. ರಾಮಾಯಣದೊಳಗ ಪಾತ್ರ ಆದವ್ರು, ಮುಂದೆ ಕೆಲವು ಮಹಾಭಾರತದಾಗ ಪಾತ್ರ ಮಾಡಿದವ್ರು ಅದಾರ. ಹೌದು ಹೌದು ಇದು ವಾಲ್ಮೀಕಿ ಋಷಿ ರಾಮಾಯಣದೊಳಗೆ ಹೇಳದಂತ ಮಾತ. ಹೌದು ಹೌದು ನಿನಗೆ ಎದ್ದು ಹೇಳ್ಯಾದ, ಅಡವ್ಯಾಗ ಹೇಳ್ದಂಗ ಕಾಣಿಸ್ತದ ಇದು. ಹೌದು ಹಿಂಗ ಮಾತಾಡವ ನನ್ನ ಸಂಗಟ ಹೆಂಗ್ರಿ? ಮಾಸ್ತರ, ಹೌದು ಗಡಿಗೆ ಸುಡಬೇಕು, ಬರೇ ಗಡಿಗೆ ಕೈಯಾಗ ಮಾರ್ಕೆಟ್ಗೆ ಹೋಗಿ ಮಾರಾಟ ಮಾಡ್ಬೇಕು. ಸಂತ್ಯಾಗ ಅಂದ್ರ ಗಡಿಗೆ ಹಿಂಗ್ ಕೈಯಾಗ ಹಿಡಿದು ಬರೇ ಗಡಿಗೆ ಹೊಡೆದ್ರ ಕನ್ನ ಗಡಿಗೆ ಅವಾಜ್ ಮ್ಯಾಗ ವ್ಯಾಪಾರ ಆಗಬೇಕು, ಗಡಿಗೆ ಮ್ಯಾಗ ಅಲ್ಲದು. ವ್ಯಾಪಾರ ಗಡಿಗೆ ಅವಾಜ್ ಮ್ಯಾಗ ಆಗ್ಬೇಕು, ಗಡಿಗೆ ಮ್ಯಾಗ ಅಲ್ಲ. ಗಡಿಗೆ ನೋಡ್ಲಿಕ್ಕೆ ಚಲೋನೇ ಅದ. ಸೊನ್ಯಾಳ ಗೌಡ್ರ ಗಡಿಗೆ ಅಂದ್ರ ನೋಡ್ಲಿಕ್ಕೆ ರೂಪ ಚಲೋಕಿ ಚಂದ ಗಡಿಗೆ ಅದ. ಖರೆ ಅವಾಜ್ ಡುಬುಡುಬು ಮಾಡುತ್ತದೆ. ಒತ್ತಟಿ ಸುಟ್ಟದ, ಒತ್ತಟಿ ಕಚ್ಚ ಅದ. ಹೌದು ಹೇಳೋದದ ಹ್ಯಾಂಗೈತೆ ಗೊತ್ತದೇನು? ಹ್ಯಾಂಗ ಸಿದ್ಧಟ್ಟಿಗೆ ವಿಷಯ ಮಾಸ್ತರ ಏನು ಮಾತಾಡಗತ್ತಿದೆ ಅಂತೇಳಿ ಇಲ್ಲಿ ಕೈ ಒಬ್ರ ಕೈ ಹತ್ತಿರ ಅವ್ರು ಹೇಳೋದು ಕರೆಕ್ಟ್ ಅದನಂದ್ರು ಅವ್ರು. ಹೌದು ಅಂದನಿಲ್ರಿ. ನಾನ್ ನಿಮ್ಗೊಂದು ಮಾತು ಹೇಳ್ತೆ. ಸಿದ್ಧಟ್ಟಿಗೆ ಅಂದ್ರೆ ಏನು? ಹೌದು ಸಮುದ್ರದೊಳಗೆ ಒಂದು ಮೇಣಿನ ಮರಿ ಅದ. ಹೌದು ಹೌದು ಮೇಣಿನ ಮರಿ ತನ್ನ ತಾಯಿ ಜೊತೆ ದಿನ ನೀರಿನೊಳಗೆ ಆಟ ಆಡ್ತಿತ್ತು. ಹೌದು ಒಂದು ದಿನ ಸಂಶಯ ಬತ್ತು ಮೇಣಿನ ಮರಿಗೆ. ಏನ್ ಬತ್ರಿಪ್ಪ ಸಂಶಯ? ತಾಯಿಗೆ ಕೇಳ್ಬೇಕಂತೇಳಿ, ಯವ್ವ ಈ ಸಮುದ್ರ ಎಟ್ಟ ಅಗಲದ ಎಟ್ಟ ಉದ್ದದ ಕೇಳ್ತದ. ಹೌದು ತಾಯಿ ಕೇಳ್ತದ ತಾಯಿಗೆ. ಹೌದು ನನಗೂ ಇದು ಹತ್ತಿರತ್ತದು. ತಾಯಿ ಏನ್ ಹೇಳಿದ್ರು? ನನಗೂ ಹತ್ತಿಲ್ಲ, ಮುತ್ಯನ ಕಡೆ ಹೋಗೋ ನಡಿಯತ್ತು. ಹೌದು ಅವ್ವ ಮಗ ಕೂಡಿ ಮೇಣಿನ ಮರಿ ಮತ್ತು ತಾಯಿ ಕೂಡಿ ಅಲ್ಲಿ ಹೋದು
ಹಿರಿಮೇಣಿನ ಬಲ್ಲಿ ಹೋದವ್ರಿ. ಹೌದು. ಹಿರಿಮೇಣಿಗೆ ಹೋಗಿ ಕೇಳ್ತಾರ, ಏನತ್ತ? ಸಮುದ್ರ ಎಟ್ಟ ಅಗಲದ ಎಟ್ಟ ಉದ್ದದ ನನಗ ಒಟ್ಟು ನೋಡುದದ ಹೇಳ ಮುತ್ಯ ಅಂದ ಬಳಕ ಮುತ್ಯ ಏನಂದ? ಏನಂದ? ನೀ ಎಲ್ಲಿದ್ದಿ ಅಂತ ಕೇಳ್ದವ. ನೀ ಎಲ್ಲಿದ್ದಿ? ಸಮುದ್ರದಾಗೆ ಇದ್ದಿ. ಹೌದು. ಅದು ಕೊಳಮ ನಿನಗೆ ಯಾಕ, ನೀ ಒಳಗೆ ಇದ್ದಿಲ್ಲ. ಹೌದು. ಅದರಂತೆ ಪರಶು ಮಾಸ್ತರ ನೀನು ಸಿದ್ದಟಿಗೆ ಇದ್ದಿ, ನಾನು ಸಿದ್ದಟಿಗೆ ಇದ್ದ. ಹೌದಾ? ಇಲ್ಲನು ಕೊಳಮ ನಿನಗೆ ಯಾಕ? ಹೌದು ಹೌದು ಹೌದು. ಗೊತ್ತಿತ್ತಂದ್ರ ಅಟ್ಟೆ ಹೇಳುದು ನೀ. ಹೌದು. ಬರ್ಲಿಕ್ಕಂದ್ರ ನನಗೆ ನೇರವಾಗಿ ಬರ್ಲಂದೆ ಅಂದ್ರೆ ಆಗಿನೇ ಹೋಗ್ತದಲ್ಲ. ಹೌದು ಹೌದು. ಯಾರು ಹೇಳ್ತಾರ ನಿನಗೆ ಏನು ತಿಳ್ಕೊಂಡಿದಿ? ಮಾಯಾಮತ್ತ ಅಂದ್ರೆ ಏನ್ ತಿಳ್ಕೊಂಡಿನಿ? ಹೌದಾ? ಸಿದ್ಧ ಮಹಾಲಿಂಗರಾಯ ಮತ್ತೆ ಹುಲಿ ಆನತ್ತ ನನ್ನ ಜಗತ್ತೆ ಹೇಳ್ತದ. ಹೌದು. ಮಾಯಾಮತ್ತ ಈ ಸಾಮಾನ್ಯನು. ಹೌದಾ? ನಾನಾನಂತ ದೈತರಿಗೆ ಇದರ ಹಾಕೊಂಡ ದೈತರನ್ನ ಮೆಟ್ಟಿ ತುಳಿದ ಕೇಳ. ಹೌದಾ? ಮಾಯಾಮತ್ತ ಅಂದ್ರೆ ನಿನ್ನ ದೃಷ್ಟಿಯಲ್ಲಿ ಹ್ಯಾಂಗ ಕಾಣಿಸ್ತಾಳ ಅದು ಹೇಳು. ಹೌದು ಹೌದು. ಈಗ ಎಲ್ಲಾನೇ ಬಿಡು. ಮಾಯಾಮತ್ತಾಯಿ ಹುಲಿ ಹಾಲು ತಂದಿಲ್ಲ ಅಂತೇಳಿ ನೀ ಯಾ ಆಧಾರ ಮ್ಯಾಗ ಹೇಳದಿ? ಹೌದು ಹೌದು. ಹಿರಿಯಾರು ಹೇಳ್ಯಾರ ಅಂತೇಳಿ ನಿನಗೆ ಹಿರಿಯರ ಬೈಲಿ ಹೂ ಅನಸದಂದ್ರನ? ಹೌದು ಹೌದು. ಆ ಜಾಗಿಗೆ ಹೋಗಿ ಸಿದ್ಧಟಿಗೆ ಕೇಳಿದ್ರ ಖರೆಯಾದ ಪಿಂಟು ಮಾಸ್ತರ ಅಂದ್ರೆ ನನಗೆ ಬಿಡು. ಹೌದಾ? ನೀ ಹೇಳದಟ್ಟು ದಂಡ ಕೊಡ್ತ ಮತ್ತನ. ಹೌದು ಹೌದು ಹೌದು. ಸಿದ್ಧಟಿಗೆ ಸಮುದ್ರ ಇದ್ದಂಗಪ್ಪ, ನಾನು ಮೇಣಿನ ಮರಿ ಇದ್ದಂಗ ನೀನು ಮರಿ ಇದ್ದಂಗ. ಖರೆ ಸಮುದ್ರ ನಾವ್ ಎಟ್ಟು ತಿರುಗಾಡ್ತಿ ಅಟ್ಟೆ ತಿರುಗಾಡೋದು. ಹೌದು ಹೌದು. ಅತಿ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡದು. ಎಟ್ಟು ಉದ್ದದ ಎಟ್ಟು ಅಗಲದ ಸಿದ್ಧಟಿಗೆ ಎಟ್ಟು ಗುಂಬ ಅಟ್ ನಿನಗೂ ನೀಗಿಲ್ಲ ನನಗೂ ನೀಗಿಲ್ಲ. ಹೌದು ಹೌದು. ಸುಮ್ಮ ನಾವು ಇದ್ದಂತೆ ಆನಂದ ಪಡೆಯದ. ಹೌದಾ? ಯಾಕೆ ಕೇಳೋದ ಕೇಳ್ರಿ. ಹೌದು. ಯಾವ ಸಮಯದೊಳಗ ಮಾಯಮತ್ತಾಯಿ ಜೊತೆ ಬೀರದೇವ ಎಲ್ಲಿ ಚಂದನಗಿರಿದಿಂದ ಮಂದನಗಿರಿದಿಂದ ದೈತ್ಯರನ್ನ ಮರ್ದನ ಮಾಡ್ಬೇಕಂತೇಳಿ ಗುರು ರೇವಣ ಸಿದ್ಧನ ಹಬ್ಬ ಹಾಕಿದ್ರು. ಹೌದು ಹೌದು. ಇದೆಲ್ಲ ಮುಂದ ಮಾವನ ಮಗಳಿಗೆ ಗೆದ್ದು ತಂದು ಇದೆಲ್ಲ ಆಗ್ಯದಲ್ಲ. ಹೌದು. ಆಗ ಬಳಿಕ ಮುಂದ ರೇವಣ ಸಿದ್ಧ ಮುತ್ತನ ಹಬ್ಬ ಹಾಕಿ ಎಲ್ಲಿ ಇದೇ ಯಾವ ನನ್ನ ಇಂಡಿ ತಾಲೂಕ ಸುಕ್ಷೇತ್ರ ನಾಗಠಾಣ. ಹೌದು ಹೌದು. ನಾಗರ ಮರ ಏರಿ ಜಗತ್ಯದಾಗ ನಾನಾನಂತ ದೈತ್ರಿಗೆ ಏರಿ ನೋಡಿ ಜಗತ್ಯದಾಗ ಯಾರು ನನ್ನ ವೀರ ಸಿದ್ಧ ಮುತ್ತೆ ಜಗತ್ಯದಾಗ ಪವಾಡ ಮಾಡ್ಯಾನ. ಹೌದು ಹೌದು. ಹೌದಲ್ಲ? ಹೌದು. ನಾಗರ ಮರ ಇದೇ ನಾಗಠಾಣ ಗ್ರಾಮದಲ್ಲಿ. ಹೌದು. ನಾಗರ ಮರ ಏರಿ ನೋಡ್ದ ಮುಂದ ಅಕ್ಕ ಮಾಯಮತ್ತಾಯಿ ಅಕ್ಕ ಎಲ್ಲ ಬೆನ್ ಹತ್ತಿದ್ರು. ಹೌದು. ಹೌದಲ್ಲ? ಹೌದು. ಮುಂದೆ ಇದೆಲ್ಲ ಸಿದ್ಧಟಿಗೆ ಆದ ಬರಕ್ಕ ಯಾವಾಗ ಯಾವ ನನ್ನ ತಾಯಿನಾಗಂತ ಮಾಯಮತ್ತಾಯಿ ಹೌದು. ಚಿಂಚಲಿ ಊರಾಗ ನೆನೆಯಕ್ಕಿದ್ರು ಬೀರದೇವರ ಸಂಗಟ್ಟೆ ಇದ್ದ. ಹೌದು. ಅವಾಗ ಅಕ್ಕ ಹಠ ತೊಟ್ಟು ಚಿಂಚಲಿ ಊರ ಒಳಗೆ ಮಾಡುವಂತ ಪವಾಡ ನನಗೆ ಹಾಲು ಬೇಕಂದಾಗ ಅಲ್ಲೇ ಬನ ಇತ್ತು, ಬನದಂದು ಹುಲಿ ಹಾಲು ತಂದಳು. ಹೌದು. ಒಲ್ಲಂದವ. ಹೌದು. ಹುಟ್ಟುಗೊಮ್ಮರಿ ಆಡಿನ ಹಾಲು ಕೊಟ್ಟಳು. ಹೌದು. ಇದನ್ನು ಅಲ್ಲ. ಹೌದು. ಹುಟ್ಟುಗೊಮ್ಮರಿ ಆಕಳ ಹಾಲು ತಂದು ಕೊಟ್ಟರು ಅಲ್ಲಂದ. ಹೌದು. ಯಾವಾಗ ಹಾಲು ಬೇಕು ಬೀರು ಇಟ್ಟಾಕ ನನಗೆ ಕಾಡ್ತಪ್ಪ ಎಟ್ಟು ನನ್ನ ಜೀವ ತಿಂತೇಳಿ ಕೇಳಿದಾಗ ಪಂಚಧಾನ್ಯಗಳ ಹಾಲು ಕೊಡು ಅಂದಾಗ 5 ಧಾನ್ಯಗಳ ರಾತ್ರಿ ನೆನೆಕಿಟ್ಟು ಅಕ್ಷಯ ತೃತೀಯ ದಿನ ಎಲ್ಲ ಹಿಂಡಿ ಹಾಲ ಬೀರ ದೇವರಿಗೆ ಕುಡ್ಲಿಕ್ಕೆ ಕೊಟ್ಟವ. ಅಕ್ಷಯ ತೃತೀಯ ದಿವಸ ಬಸವ ಜಯಂತಿ ಚಿಂಚಲಿ ಒಳಗೆ ನೋಡ್ಲಿಕ್ಕೆ ಸಿಗ್ತದ. ನನ್ನ ತಂದೆನಾದ ಬೀರ ದೇವರಿಗೆ ಅದೇ ಹಾಲಿನ ಏರಿಕೆ ಆಗುತ್ತದ. ಇರ್ಲಾದ್ರೆ ಇದು ನನಗೆ ಇಲ್ಲ ತಿರ್ಕಿವಿ ಹಳ್ಳ ಸರಿ. ಹೌದು 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 ಹೌದು. ಹಿಂಗೆ ಹೇಳುತ್ತದ. ಅಲ್ಲಿ ಹೋಗಿ ಕೇಳಿದ್ರು ಸುದಕ್ಕೆ ಸತ್ಯ ಇದ್ದಿರ್ಬೇಕು. ಹೌದಾ? ನೀ ಅನ್ನತ್ತಿ ಇವನಿಗೆ ಪರಶು ಮಾಸ್ತರ್ ನಿನಗೊಂದು ಮಾತು ಹೇಳ್ತ ಕೇಳು. ಹೌದಾ? ನಮಗೆ ಎಷ್ಟು ಅಂಗಳ ಬೇಕು ನೋಡಿ, ಕುಣಿಲಿಕ್ಕೆ ಜಾಗ ಅದಿಲ್ಲ. ಹೌದು. ಅಟ್ಟೆ ಕುಣಿಯೋದು. ಹೌದು. ನಿನಗೆ ಬರ್ಲಿಕ್ಕಂದ್ರ ಅಂಗಳ ಡೊಂಕದಲ್ಲಕ್ಕೆ ಹೋಗ್ಬೇಡ. ಹೌದು ಹೌದು. ಸಿದ್ಧಟಿಗೆ ಒಳಗೆ ನಿನಗೆ ಬರ್ಲಿಕ್ಕ ತಿಳ್ಕೊ. ಹೌದಾ? ನಿನಗ ಕುಣಿಲಿಕ್ಕೆ ಬರ್ಲಿಕ್ಕಂದ್ರ ಅಂಗಳ ಡೊಂಕ ಅದ ಅಂದೆ ಅಂದ್ರ ತಪ್ಪ. ಅಂಗಳದು ಅಲ್ಲ ತಪ್ಪ, ನಿಂದು ಅಲ್ಲ, ನಿನ್ನ ಭಾವದ ತಪ್ಪದ. ಹೌದು ಹೌದು. ವಿಷಯ ಹಿಂಗೆ ಬಿಡಿಸು. ಹೌದು. ನಿಂದು ತಪ್ಪಲ್ಲ, ಕುಣಿಯೊಂದು ತಪ್ಪಲ್ಲ. ಯಾವ ಜಾಗಿ ಕುಣಿತಿ ಆ ಜಾಗಿಂದು ತಪ್ಪಲ್ಲ. ಏನು ನಿನ್ನ ಭಾವ ಬದಲಾಗ್ಯದ ನೋಡು. ಹೌದು. ಅಂಗಳ ಡೊಂಕ ಆಗ್ಯದ ಅಂತೇಳಿ ನಿಂದ ಅನ್ನದ ಭಾವದ ತಪ್ಪದ. ಹೌದು ಹೌದು. ವಿಷಯ ಹಿಂಗ ಮಾತಾಡಬೇಕು. ಹೌದು. ನನಗೊಂದ್ ಯಾವ ಮಾತು ಕೇಳಿದಿ. ಹೌದು ಹೌದು. ನಾ ಏನೋ ಒಂದು ಮಾತು ಅಂತ ಕೇಳ್ರಿ. ಏನು ಗೆದ್ದು ತಂದದ ವಿಷಯ ಯಾನಂದ ಮಾಸ್ತರ ಏನಂದ್ರಿಪ್ಪ? 7 ಅಂತಸ್ತದ ಮಾಡೇ ಇತ್ತು. ಹೌದು. ಇತ್ತಲ್ಲ ಇಲ್ಲ ತಿಳ್ಳ ಅಂದಿದೇನು? ಹೌದು. ಸೈನಿಕರಿಗೆ ಕವಲಿಗಿಟ್ಟು ಇದನ್ನು ಇಲ್ಲ ಅಂದಿದನ? ಹೌದು. ಅಟ್ಟೆ ಅಲ್ಲ, ಕೈಗೆ ಒಬ್ರು ಕಾಲಿಗೆ ಒಬ್ರು ದಾಸ್ಯರಿದ್ರು ಕನ್ಯಾ ಕಾಮರತಿಗೆ. ಹೌದಾ? ಇಟ್ಟೆಲ್ಲ ಇದ್ದ ಬಳಕ ಕೂಡ ಅವಳಿಗೆ ತಂದಾನ. ಹೌದು. ಬೀರದೇವ್ರು ಮತ್ತೆ ಹೆಂಗ ತಂದನ್ರಿ? ಹಿಂದಕ್ಕೆ ಹಿರಿಯರು ಹೇಳೋದೇ ಬೇರೆ, ಈಗಿನವ್ರು ಹೇಳೋದೇ ಬೇರೆ. ಹೌದು ಹೌದು. ಕುರಿ ಕೈತಿದ್ರು ಮಡ್ಡಿ ಒಳಗ. ಹೌದು. ನನ್ನ ಬೀರದೇವ್ರ ಮುತ್ತೆ ಯಾನ ಮಾಡ್ದ? ಏನ್ ಮಾಡ್ದ? ಕುರಿ ಕೈಯವನಿಗೆ ದುಡ್ಡು ಕೊಟ್ಟು ಒಂದು ಟಗರ್ತ ಅಂದ. ಹೌದು ಹೌದು. ನೋಡ್ರಿ,
ಟಗರಿಗೆ ಬರೇ ಕೈ ಇಟ್ಟ ಬಳಕ ಟಗರಿನ ಮೂಗಿನ ಒಳಗ ಗುಂಗಿ ಹೊಳಾಗಿ ಒಳಗ ಮೂಗನಾಗ ಕುತ್ತಾನ. ಹೌದಾ ಟಣ 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 ಅಂತಸ್ತದ ಮ್ಯಾಗ ಹೋಗಿ ಶೀನದ ಬಳಕ ಬೀರ ದೇವರ ನಿಜ ರೂಪ ತೊಟ್ಟು ಮಾಯಮ್ಮ ತಾಯಿಗೆ ಗುರುತು ಹೇಳಿ ಹೊಳೆ ಬಂದ. ಮುಂದ ಬಳಗಾರನ ರೂಪ ತೊಟ್ಟು ಹಿಂಗ್ ಹಿರಿಯರು ಹೇಳತ್ತಿದ್ರು. ಹೌದು ಅದೆಲ್ಲ ಮುಣಿಗಿ ಹೋಗ್ಯದ ಈಗ. ಹೌದು ಈಗೆಲ್ಲ ಯಾವರೇ ಬ್ಯಾರೆ ನಡ್ದದ. ಅದಕ್ಕೆ ನಾ ಸಿದ್ಧಟಿ ಕೈ ಹಾಕಲ್ಲ. ಯೂಟ್ಯೂಬ್ ಅದ, ಹೌದು ಫೋನ್ ಬರ್ತದೆ ಮಟ್ಟ ಮನಿದು ಹೌದು ಬಂದ ಸೊಕ್ಕ ನಿನಗ ಬಹಳ ಆತರ ಇಲ್ರಿ. ಹಿಂದ ತರಕ್ಕೆ ನಾವು ದರ್ಸ್ ಕೂತದು ಹಿಂಗ ಯಾಳಿ ಬರ್ತದ. ನಾ ಅದಕ್ಕೆ ಸಿದ್ಧಟಿಗೆ ಹೆಚ್ಚು ವಿಚಾರ ಮಾಡಲ್ಲ. ಯಾಕೆ ವಿಚಾರ ಮಾಡಲ್ಲ? ಉಳಿತೇವ್ ಬೀರ ದೇವರ ಮಾಳಿಗರ ಅಂಶದ ಮುತ್ತಂದೆ ಅನ್ನ. ಹೌದು ಆ ವಿಷಯ ಇದ್ದಕ್ಕಿದ್ದಂಗೆ ಹೇಳ್ಬೇಕು ಕನ್ನಟಿಗೆ ಯಾನ್ರ ಬ್ಯಾರನೆ ಎದ್ದಿರ್ತದ. ಕೌದ ಹೌದು ಯಾನ ಸತ್ಯ ಅದ ನೋಡ್ರಿ. ಹೌದು ಹಿಂಗ್ಯಾಕ ಬರ್ದಾರ ಇದಕ್ಕ ಬಂದ್ ಮಾಡಿರ್ತಿ ಯಾನ್ರಿ ಹೇಳಕ್ ಹೋದೆ ಅಂದ್ರೆ ಕಟ್ ಮಾಡುದು. ಪಿಂಟು ಮಾಸ್ತರ್ ಮಾತಾಡದ ಸುಮಾರು ಕೆಲಸ ಸುಮಾರು ಮಾಡದ. ಹೌದೌದು ಅದ್ರ ಕಾಲಾಗ ನಾ ಆ ಬಹಳ ವಿಚಾರಗಳನ್ನು ಗುಂಬ ವಿಷಯ ಹೇಳಂಗೆ ಇಲ್ಲ ಅದು. ಹೌದೌದು ಈಕೆ ಸತ್ಯಭಾಮ ಈಕೆ ಸುಮ್ಮ ಸೀರೆ ಉಟ್ಟಿಟ್ಟ್ಯಾನ್ ಕುಣಿತಾರ ನೋಡ್ರಿ. ಸಾಕು ಇಟ್ಟೆ ಕುಣಿಸೋದೇನು ಇಲ್ಲ. ಅದು ಆ ಗುಂಬ ಆ ಕಡೆ ಹೋಗ್ಬಿಡೋದು ಇದಕ್ಕೆ. ಹೌದೌದು ಈ ಕಡೆ ಇಟ್ಟೆ ಯಾಕ್ರಿ ಈಕಕ್ಕ ಹೌದು ನಿಮ್ಮ ಸಿಟ್ಟು ಬರಬೇಡದು. ನಾ ಈ ಕಡೆ ಮಗ ಆತ, ಈ ಕಡೆ ತಮ್ಮ ಆತನ, ತಮ್ಮ ಇಲ್ಲಿ ಇವತ್ತ ಈಕೆ ಸತ್ಯಭಾಮಾಳ ಹೌದಾ ಸುಮ್ಮ ಕೂತು ಕೇಳೋದು. ಸಿಟ್ಟು ಬರ್ಲಾಗತ್ತದ. ಯಾರು ಮಾಡ್ತೀರಿ ಎಲ್ಲ ಒಳಗಿನೇವ. ಹೌದು ಇರ್ಲಿ. ಹೌದಾ ಇಷ್ಟೇ ನನಗೊಂದೆರಡು ಮಾತಿ ಕೇಳ್ಯಾರ. ಹೌದು ಹೌದು ಏನಕ್ಕೆ ಕೇಳಿದ್ರು? ಮಾಸ್ತರ ನೀ ಏನ್ ಅಂದಿ ನೋಡು. ವಿಷಯ ಕೇಳಿದ್ರ ಯಾನ ಅಂದ ಆ ವಿಷಯಕ್ಕೆ ಎರಡು ತಡಿ ಇರ್ಬೇಕಂದ. ಹೌದು ಹೌದು ವಿಷಯ ಅಡಕ್ ವಿಷಯ ಕೇಳಬಾರ್ದಂದ. ಹೌದೌದು ವಿಷಯ ಅದಕ್ಕದಕ್ಕ ಮ್ಯಾಚಿಂಗ್ ಇರ್ಬೇಕು. ಅಂದ್ರ ಅದಕ್ಕದಕ್ಕೆ ಲಗತ್ತಿರ್ಬೇಕು ಅಂತ ವಿಷಯ ಕೇಳು ಅಂದ. ಹೌದೌದು ಇದ್ರ ಅರ್ಥ ಏನ್ ಗೊತ್ತದೇನ್ರಿ? ಏನ್ರಿಪ್ಪ ಇದ್ರ ಅರ್ಥ? ಬರ್ಲಾರ್ದು ಕೇಳಬೇಡ, ನನಗ ಬರೋದು ಕೇಳ ಅಂದಂಗ ಇದು. ತಿಳಿದ್ರಿ? ಬರ್ಲಾರ್ದು ಒಟ್ಟ ಕೇಳಬೇಡ, ನನಗ್ ಬರೋದೇ ಕೇಳ ಅಂದಂಗ ಸೂಚನೆ ಕೊಟ್ಟಂಗ ಇವ. ಹೌದೌದು ಮಾಸ್ತರ ನನ್ನ ಜೀವನದಾಗ ಕೈ ಕೊಟ್ಟು ಹಾಡಿಕೆ ಮಾಡವಲ್ಲ. ಹೌದು ನನ್ನ ಕಡನೆ ಹಿಂಗೆ ಕುಸ್ತಿ ನಂದು. ಹೌದಾ ಸ್ಟೇಜ್ ಮ್ಯಾಗ ಬಿದ್ರ ಹರಕತ್ತಿಲ್ಲ. ಹೌದಾ ಗುಂಡ ಹೊಡೆದ್ರೆ ಎದಿಗೆ ಹೊಡ್ರಿ, ಬೆನ್ನಿಗೆ ಹೊಡೆಯೋದು ಬೇಡ. ಹೌದೌದು ಬೆನ್ನು ಕೊಟ್ಟು ಪಿಂಟು ಮಾಸ್ತರ್ ಹೋಗ್ಯಾನಂತೇಳಿ ನನ್ನ ಜೀವನದೊಳಗೆ ಇಲ್ಲ. ಹೌದು ಹೌದು ಕುಸ್ತಿ ಕಡರೆ ಆಗ್ಬೇಕು. ಮಾಸ್ತರ ನಾಡಿಗಿದೆ ವಿಷಯ ಇಡೋದು ನೋಡು. ಹಿಂಗೆ ಮಾತಾಡೋದು ನೋಡು. ಕೆಲವು ಮಂದಿ ಅದಾರ ಹೌದು ನಮ್ಮ ಜೀವನದಾಗ ಅವನು ನನ್ನ ಸಂಗಟ ಮಾಡಿಲ್ಲ, ನಾನು ಅವನ ಸಂಗಟ. ಹಿಂಗೆ ಕುಸ್ತಿ ಹಿಂಗೆ ಆಗ್ಬೇಕು. ಹೌದು ಹೌದು ಹೇಳ್ತ ಕೇಳ್ರಿ. ಅರಕೇರಿ ಅರಮನೆ ಬೆವರಿಗೆ ಗುರುಮನಿ ಮಾಯ ಮಕಣಾಪುರದ ಶಿವಸ್ಥಾನ ಗದ್ದಗಿ. ಹೌದು ಹೌದು ಹೌದಿಲ್ಲ? ಹೌದು ಕಲ್ಲೂರು ಸಿದ್ಧನ ಹೇಳಿಕೆ ಕರಿ ಕಲ್ಲಿನ ಮ್ಯಾಗ ಮ್ಯಾಣಿನ ಗೂಟ ಜಡದಂಗ. ಹೌದಾ ಏನ ಕೇಳುದು ತುದಗಾಯಿ ಹಿಡಿದು ಕೇಳಬೇಡ, ಮುಂಗಾಯಿ ಹಿಡಿದು ಕೇಳು. ಎಲೆಗಾಣೆ ಮೀಣಿತ್ತಿಳಿ ನನ್ನ ಕಲ್ಲೂರು ಸಿದ್ಧನ ಸಿದ್ಧಟಿಗೆ ಹಿರಿಬಾದ ಮೀದಿನ ಆಗುತ್ತದೆ. ಹೌದು ಹೌದು ಹಿಂಗಾದ ಹೇಳಿಕೆ ಪರಸು ಮಾಸ್ತರ ಹೌದು ಅಮಶುದ್ಧ ಮುತ್ತನ ಸಿದ್ಧಟಿಗೆ ನಿರಾಭಾರದಿಂದ ಏನು ಕೇಳುದು ನೋಡು. ಹೌದು ಸಂಕಲ್ಪ ಒಟ್ಟ ತೊಡಬೇಡ. ಹೌದು ಹೌದು ನಿರಾಭಾರದಿಂದ ಕೇಳು. ಏನೇನು ನಿನಗೆ ವಿಷಯ ಸಂಶಯ ಕಾಡ್ತದೆ ಇಲ್ಲಿ ಹೇಳಿಕೆ ಬಂದಿದನ. ಹೌದು ಹೌದು ನೀ ಯಾನ ಕೇಳಿದಿ? ಏನ್ ಕೇಳಿದ್ರು? ಯೋಗಿನಾದ ಅಮಶುದ್ಧ ಮುತ್ಯ. ಹೌದು ಹೌದು ಕೈಲಾಸದಲ್ಲಿ ನೇಮದ ಬೆತ್ತ ಹೋಮದ ಕಂಬಳಿ ಪ್ರಸಾದ ಗಂಟ. ಹೌದು ಕಾಮದೇನ ಕಲ್ಪವೃಕ್ಷ ಎಲ್ಲ ತಂದಾನ. ಹೌದು ಹೌದಿಲ್ಲ? ಹೌದು ಮಾಯಾದ ಮಗ ಮಹಾದುಲಿಂಗ ಪ್ರಸಾದ ಗಂಟ ಕೊಟ್ಟಾನ. ಹೌದು ತೇರವಾಡ ಮಗರಾಯ ಸಿದ್ಧಗ ಕಂಬಳಿ ಕೊಟ್ಟಾನ. ಕರ್ಣಿ ಮಲಕಾರ ಸಿದ್ಧಗ ಬೆತ್ತ ಕೊಟ್ಟಾನ. ಹೌದು ಹೌದು ಹೌದಿಲ್ರಿ? ಹೌದು ಕೇಳ್ರಿ ವಿಷಯ ಹಂಗದ. ಮಾಯಾದ ಮಹಾದುಲಿಂಗ ಯಾನ ಪ್ರಸಾದ ಗಂಟ ಕೊಟ್ಟಾನ ನೋಡು. ಹೌದು ಎಲ್ಲಿದು? ರಥದ ಮನೆ ಅಂದು. ಹೌದು ತಗೊಂಡು ಹೋಗಿ ತಾಯಿ ಆಜ್ಞದಿಂದ ತಾಯಿ ಅಪ್ಪಣಿ ತಗೊಂಡ್ ಅಂದಾಗ ಹೋಗಿ ತಾಯಿ ದರ್ಶನ ಮಾಡಿ ಪ್ರಸಾದ ಗಂಟು ತಗೊಂಡ. ಹೌದು ರಥದ ಮನೆ ಕತ್ತಲಿ ಬಿದ್ದಿತ್ತು. ಹೌದಾ ಆ ಪ್ರಸಾದ ಗಂಟು ತಗೊಂಡು ಇಟ್ಟೆ ಹೊಳಿ ಭೀಮಾ ಹೊಳಿ ದಾಟಿ ಹೋಗಿದ್ದ. ಹೌದು ಸಿದ್ಧ ಬೆಳ್ಯಾಣ ಸಿದ್ಧ ಕುದುರೆ ತಗೊಂಡು ಬಂದಿರು. ಹೌದು ಹೌದು ಅಲ್ಲಿ ನ್ಯಾಯ ಯಾ ನಡೀತು? ಏನ್ ನಡೀತು? ಕದ್ದು ತಂದಿದಿ ಅಣ್ಣ, ನೀ ಏನ್ ಹಕ್ಕಲ್ಲ ತಂದಿಲ್ಲ. ಆ ಪ್ರಸಾದ ಗಂಟು ಎಲ್ಲಿತ್ತನ್ನೋದು ನಿನಗೆ ಗೊತ್ತಿತ್ತು. ನೀ ಕದ್ದೆ ತಂದಿದಿ, ನೀ ಯಾರಿಗೆ ಕೇಳಿಲ್ಲ ಅಂದಾಗ ಮಹಾದುಲಿಂಗ ಹೇಳ್ತಾನ ತಮಗಳಿಗೆ. ಏನ್ ಹೇಳ್ದ? ತಮಗಳೇ ನಾ ಹಕ್ಕಲೇ ನನ್ನ ತಂದೆ ತಾಯಿದ ಆಶೀರ್ವಾದದಿಂದ ಕೈ ಎತ್ತಿ ಕೊಟ್ಟುದು ಪ್ರಸಾದ ಗಂಟೆ ತಂದಿದಪ್ಪನ ಕದ್ದ ತರ ಅಲ್ಲ ಅಂತೇಳಿ ಮಾಧುಲಿಂಗ ಅಂದ. ಹೌದು ಹೌದು ಇಲ್ಲ ನೀ ತುಡಿಗೆ ಮಾಡಿದೆ ಅಂದಾಗ ಏನ್ ಆತಲ್ಲಿ? ಭೀಮಾ ಹೊಳಿ ಮ್ಯಾಗ ನಾ ಪ್ರಸಾದ ಗಂಟೆ ಬಿಡ್ತಾ. ಹೌದು 3 ಮಾತು ನೀವು ಕರೀರಿ, 3 ಮಾತು ನಾನು ಕರಿತ ಸತ್ಯದಿಂದ ಯಾವ ತಂದನ ಅವನಿಗೆ
ಪ್ರಸಾದ ಗಂಟ ಹೋಗಲಿ. ಹೌದು ಹೌದು ತುಡುಗು ಮಾಡಿ ತಂದಿದ ಅಂದ್ರೆ ನನಗೆ ಪ್ರಸಾದ ಗಂಟ ಬರಬಾರದು, ನಿಮಗೆ ಹೋಗಲಿ ಅಂತೇಳಿ ಮಹಾದುಲಿಂಗ ಮಾತು ಹೇಳ್ದ. ಹೌದು. ಹೆಗಲಿ ಮ್ಯಾಗಿನ ಮೂರೇಣಿ ಜಾಡಿ ಇಟ್ಟು ಅದ್ರ ಮ್ಯಾಗ ಕಂಬಳಿ ಇಟ್ಟನ. ಆ ಹೆಗಲಿ ಮ್ಯಾಗಿನ ಮೂರೇಣಿ ಜಾಡಿ ಎಲ್ಲಿದು ಅಂತ ಕೇಳ್ತಾರ. ಹೌದು ಹೌದು. ಯಾಕ ಅಂಶದ ಮುತ್ತೆ ತಂದುವುದೇ ನೇಮದ ಬೆತ್ತ ಹೋಮದ ಕಂಬಳಿ ಪ್ರಸಾದ ಗಂಟ. ಹೌದಾ. ಕಂಬಳೇರಿ ಮಂಗರಾಯ ಸಿದ್ಧಗ ಬೆತ್ತ ಮಲ್ಕಾರ ಸಿದ್ಧಗ ಪ್ರಸಾದ ಗಂಟ ಮಹಾದುಲಿಂಗ ಕೊಟ್ಟಾನ. ಹೌದು. ಮಹಾದುಲಿಂಗ ಪ್ರಸಾದ ಗಂಟ ಇಡಬೇಕಂದ್ರ ಆ ಕಂಬಳಿ ಹೊಳಿ ಒಳಗೆ ಬಿಟ್ಟು ಅದರ ಮ್ಯಾಗ ಪ್ರಸಾದ ಗಂಟೆ ಇಟ್ಟಾನ. ಆ ಕಂಬಳಿ ಎಲ್ಲಿದು ಅಂತೇಳಿ ಕೇಳ್ಯಾನ. ಹೌದು ಹೌದು. ಓ ಪರಸು ಮಾಸ್ತರ, ಹೌದಾ. ಏನ ಎಷ್ಟು ತುಸು ತಿಳ್ಕೊಂಡಿದೆ ಅಂಶದ ಮುತ್ತನ ಸಿದ್ಧಟ್ಟಿಗಿನಿ. ಹೌದು ಹೌದು. ಹೇಳದ ಹ್ಯಾಂಗ ಯಾವಾಗ ನಾಟ್ಯ ಪೂಜೆ ಜಾಬುಗೌಡ ಮಡದಿ ಕನಬಾಯಿ. ಹೌದು ಹೌದು. ನಾಟ್ಯ ಪೂಜೆ ಬರ ಬಿದ್ದ ಬಳಿಕ 700 ಕಿಲ್ಲಾರಗಳು ಶಿಂಗಣಾಪುರ ಮಹಾದೇವನ ಜನಗಿದನುಗಳು. ಹೌದು ಹೌದು. 700 ಕಿಲ್ಲಾರ್ಗಳನ್ನ ತಗೊಂಡು ಅದ್ರ ಒಳಗೆ ಜಡದಾರೆಂಬುವ ಗೂಳಿತ್ತು. ಆ ಕಿಲ್ಲಾರ್ಗಳನ್ನ ಮೈಸುಗೊತ್ತೆಲ್ಲಿ ಇದೇ ಭೀಮಾ ಹೊಳಿ ದಂಡಿ ಗೊಳಿಗಿ ಗೋವಿಂದಪುರಕ್ಕೆ ಬಂದು. ಹೌದು ಹೌದು. ಅಲ್ಲಿ ಅಂಬಿಗಾರ ಮನತಾನದವರು. ಹೌದಾ. 4 ಮಂದಿ ಅಣ್ಣತಮ್ಮರು ಊರು ಗೌಡಿಕೆ ಮಾಡುತ್ತಿದ್ರು. ಹೌದು. ಅಲ್ಲಿ ಯಾರು ನನ್ನ ಜಾಬಗೋಣಗೌಡ ಕಿಲ್ಲಾರಕ್ಕೆ ಇದು ಜಾಬಗೋಣಗೌಡನ ವೃತ್ತಿ ತಿಳ್ಕೊಂಡು ನಾವು 4 ಮಂದಿ ಅಣ್ಣತಮ್ಮರದೊಳಗ ಹಿರಿಯನ್ನ ತಿಳಿ ಪಾರಸುನ ಊರ ಗೌಡಿಕೆ ಇವರಿಗೆ ಕೊಡೋಣ ಅಂತೇಳಿ 4 ಮಂದಿ ಅಣ್ಣತಮ್ಮರು ಯಾರಿಗೆ ಜಾಬಗೋಣಗೌಡ ಊರು ಗೌಡಿಕೆ ಮಾಡಕ್ ಕೊಟ್ರು. ಹೌದು ಹೌದು. ಖರೆ ಊರಾನ ಬಾಲ್ಯರು ಮುಂದೆ ಕೆಲವು ದಿನ ಆದ ಬಳಿಕ ನಿಂದಾದ ಮಾತಾಡಗತ್ರ. ಯಾಕ? ಹೌದು. ಭಗವಂತ ಎಲ್ಲನೇ ಕೊಟ್ಟಾನ, ಖರೆ ಅವ್ರ ಹೊಟ್ಟಿಲಿ ಮಕ್ಕಳು ಭಾಗ್ಯ ಇಲ್ಲ. ಹೌದು ಹೌದು. ನೋಡ್ರಿ, ಮಕ್ಕಳ ಭಾಗ್ಯ ಇಲ್ಲ. ಹೌದಾ. ಕುಳ್ಳ ಬಾಯಿನ ಮುಖ ನೋಡಬಾರದು, ಸಲಹೈದ ಗಿಡ ಮುಖ ನೋಡಬಾರದು. ಹೌದು ಹೌದು. ಹುಟ್ಟ ಬಂಜರ ಮುಖ ನೋಡಬಾರದು. ಮುಂಜಾನೆ ಎದ್ದು ನಾವು ನೀರಿಗೆ ಹೋಗ್ಬೇಕಂದ್ರೆ ಇದು ಒಂದು ಹುಟ್ಟ ಬಂಜಿ ಬತ್ತು ಇವತ್ತಿನ ದಿನ ಹ್ಯಾಂಗ ಹೋಗ್ತದೆ ಯಾರಿಗೂ ಅಂದುದು ಹೆಣ್ಮಗಳಿಗೆ ಮುಗುಲು ಕಡದ ಮೈ ಮ್ಯಾಗ ಬಿದ್ದಂಗ ಕನಬಾಯಿಗೆ ಆಗುತ್ತಿತ್ತು ದುಃಖ. ಹೌದು ಹೌದು. ಬಂದ ಮನ್ಯಾಗ ದೇವ್ರ ಕೊಲ್ಯಾಗ ತಲಿ ಕಟ್ಟಿ ಮನಿಗೆ ಬಿಟ್ಟಳು. ಜಾಬಗೋಣಗೌಡ ಕೇಳ್ತಾನ. ಹೌದು. ಏನು ಕೇಳ್ದ? ಯಾಕ ಕನಬಾಯಿ ಗೌಡ್ತಿ ಏನಾಗ್ಯದ? ಹಿಂಗ್ಯಾಕ ತಲೆ ಕಟ್ಟಿ ಮನೆಗೆ ಯಾರ್ಯಾನ ನಿನಗೆ ಬೈದ್ರ, ಯಾರು ಹೊಡೆದ್ರ, ಯಾರು ನಿಂದಾದ ಮಾತಾಡಿದ್ರೇನು? ಹೌದು ಹೌದು. ಹೌದ್ರಿ ಗೌಡ್ರ, ಮಕ್ಕಳು ಇಲ್ಲಾರ ಕರ್ತಿ ಒಂದೇದ ನಮಗೆಲ್ಲ ಭಗವಂತ ಒಳ್ಳೇದೇ ಇಟ್ಟಾನ. ಕರೆ ಹೌದು. ಹುಟ್ಟ ಬಂಜಿಯ ಮುಖ ನೋಡಬಾರಂತೆ ಊರನ ಬಾಲ್ಯರೆಲ್ಲ ನಿಂದದ ಮಾತ ಎಟ್ಟತೇಳಿ ನಾ ಸಹಿಸಲಿ. ಹೌದು ಹೌದು. ಅವಾಗ ನಾಟ್ಯ ಪೂತ್ಯ ಜಾಬಗೋಣಗೌಡ ಕನಬಾಯಿ ಗೊಳಿಗೆ ಗೋವಿಂದಪುರದಾಗ ಹೌದು. ಏನು ಮಾಡಿದ್ರು? ಅನ್ನಿನೊಳಗೆ ಇಸಾಯಕ್ಕೆ ಊಟ ಮಾಡ್ಬೇಕು ಅನ್ನೋದಾಗ ಅಂಶದ ಮುತ್ತೆ ಅರುವುಂಟಾಗಿ ದೇವಲೋಕದ ಕೊರವಂಜಿಗೆ ಕಳಿಸದ ಬಳಕ ಕೊರವಂಜಿ ಶಕುನ ಹೇಳುತ್ತಾಳ, ಮಕ್ಕಳು ಇರಲಾರದವರು ಪಟ್ಟಣಕ್ಕೆ ಹೋಗರಿ, ಪಟ್ಟಣ ತೆಳಗ ಅರಿಕೇರಿ. ಹಿಂದಕ್ಕೆಲ್ಲ ಅಂತಿ ಹಾಡೋರು ಹಿರಿಯರು ಹಾಡ್ತಿದ್ರಿ. ಇದು ಹೌದು. ಅರಿಕೇರಿ ಅಂಶದ ತೊಟ್ಟಿಲ ಹೊರಸಿ ಕಳಿಸ್ಯಾನ್ರಿ ಅಂತೇಳಿ ಹಾಡ್ತಿದ್ರು ಅವರು. ಹೌದು. ಆ ಕೊರವಂಜಿ ಬಂದ ಹೇಳದ ಬಳಕ ನಾಟ್ಯ ಪೂತ್ಯ ಜಾಬಗೋಣಗೌಡ ಮಡದಿ ಕನಬಾಯಿ ಭಕ್ತಿ ಮಾಡಿದ್ರು. ಹೌದು. ಮೊದಲು ಹುಟ್ಟಿದ ಮಗನಿಗೆ ನನ್ನ ಮಠಕ ಬಿಡ್ತಾನಂಗ ಮಾತು ಕೊಟ್ರೆ ನಿಮ್ಮ ಹೊಟ್ಟಿಲಿ ಗಂಡಸ ಮಗ ಹುಟ್ಟಿ ಬರ್ತಾನ, ಸಾಕ್ಷಾತ್ ಮಹಾದೇವನೇ ಉದಯ ಆಗತಾನ. ಹೌದು ಹೌದು. ಮಾತು ಕೊಟ್ರು. ಹೌದು. ಮಾತು ಕೊಟ್ಟ ಬಳಕ ಮುಂದೆ ಮಗ ಹುಟ್ಟಿ ಬಂದ. ಹೌದಾ. ಮಗನ ಮ್ಯಾಗಿನ ಮೋಹಕ್ಕಾಗಿ ಅಂಶದ ಮುತ್ಯಾಗ ಮಾತು ಕೊಟ್ಟದು ಮರೆತು ಬಿಟ್ಟಿರು. ಹೌದು ಹೌದು. ಯಾರು? ಜಾಬಗೋಣಗೌಡ ಕನಬಾಯಿ. ಮುಂದ ಅಂಶದ ಮುತ್ತೆ ಭಿಕ್ಷಾಕ್ ಹೋದ ಬಳಕ ಮುಂದಿನ ಮನೆಗೆ ಹೋಗತ್ತೇಳಿ ಮಗನ ಮ್ಯಾಗಿನ ಮೋಹಕ್ಕಾಗಿ ಕನಬಾಯಿ ಅಂದ ಬಳಕ ಭಂಡಾರ ಗುರುತ್ತ ಹೊಸ್ತಿಲದ ಮ್ಯಾಗ ಇಟ್ಟು ಹೋಗಿದ ಅಂಶದ ಮುತ್ಯ. ಹೌದು ಹೌದು. ಮಾಧುಲಿಂಗ ಏನ್ ಮಾಡದ ಸಣ್ಣ ಮಗ. ಹೌದಾ. ತಾಯಿ ಕೇಳ್ತಾನ, ಯಾರ ನೀವು ಜೋಗಿ ಜಂಗಮರು ಬಂದಿರೇನು, ಯಾರು ಯೋಗಿ ಋಷಿಗಳ ಸಾಧುಗಳು ಬಂದಿರೇನು ಅಂದ ಬಳಕ ಒಬ್ಬ ಜಟದಾರಿಗಳು ಬಂದಾರ ಅಂತೇಳಿ ಹೇಳದ ಬಳಕ ಏನು ಘಾತ ಮಾಡಿದೇವ? ಹೌದು. ಅವ್ನಿಗೆ ಏನಾರ ನೀಡಬೇಕಿಲ್ಲ? ಹೌದು. ಯಾರಿಗೇನಾರ ನೀ ಯಾರು ನೀಡಿದಿಲ್ಲ ಅಂದಾಗ ಪಾಮಾರ ಬಿದ್ದಿದ. ಹೌದು. ಖಾತೈತ ಮಾತಂದಾಗ ಸಣ್ಣ ಮಗು ಮಹಾದುಲಿಂಗ ಯಾನ ಮಾಡದ ಜಡದಾರೆಂಬುವ ಗೂಳಿ 700 ಕಿಲ್ಲಾರ್ ತಗೊಂಡು ಕಾರುಣಿ ಹೊನ್ನುಗಿ ದಿನ ಭೀಮಾ ಹೊಳಿ ಒಳಗ ಗೂಳಿಗಳ ಕಿಲ್ಲಾರ್ಗಳ ತೊಳಿಲಿಕ್ಕೆ ಒಯ್ದ ಬಳಕ ಗೂಳಿ ಬಾಲ ಹಿಡಿದು ಹೋಗಿ ಎಲ್ಲಿ ಅದೇ ಭೀಮಾ ಹೊಳಿ ಒಳಗ ಮಾಯಾದ. ಹೌದು. ಮಾಯಾದ ಬಳಕ ಕನಬಾಯಿಗೆ ಸ್ವಪ್ನದಾಗ ಹೇಳದ, ಏನತ್ತ ಯವಾ ಹಿಂದ ಒಬ್ಬನಿಗೆ ಮಾತು ಕೊಟ್ಟಿರಿ. ಹೌದು. ಆ ಮಾತಿನ ಪ್ರಕಾರ ನನಗೆ ಒಯ್ದು ಬಿಡಬೇಕಾಗಿತ್ತು, ನೀವು ಪಾಮಾರ್ಕ ಬಿದ್ದಿರಿ ಅಂದ ಬಳಕ ಮುಂದೆ ಬಂಗಾರ ಹಸ್ತ ತೋರ್ಸದ ತಾಯಿ ತಂದಿಗೆ. ಹೌದು. ಎಲ್ಲ ಆದ ಬಳಕ ಗುಡ್ಡಕ್ಕೆ ಹೋಗಿ ಯಪ್ಪ ಎಲ್ಲ ನಿನ್ನ ಆಟದ ಅಂದಾಗ 700 ವಾಲಗ ನುಡಿಸಿ ಮೂಗಂಡ ಭಂಡಾರ ಸುರುವಣಿಗೆ ಮಾಡಿ ಆಗಾಗ್ತೇ ನಿಮ್ಮ ಕೈವಾಸ ಅಂದ. ಅವಾಗ ಬಾಳೆ
ತೊಳಿ ನೋಡ್ರಿ ಬಾಳಿ ತೋಳ, ಹೌದು ಬಾಳಿ ಕಂಬ, ಹೌದು ಹಬ್ಬ ಎಲ್ಲ ನಾನಾ ತರದ ಹಣ್ಣು ಹಂಪಲುಗಳು ಇಟ್ಟು ಪೂಜೆವನ್ನ ಮಾಡಿ 700 ವಾಲಗ ನುಡಿಸಿ ಭಂಡಾರ ಸುರುವಳಿಗೆ ಮಾಡಿ ಮಹಾದುಲಿಂಗ ಹೊರಗೆ ತೆಗೆದು ಎಲ್ಲಿ ಗುಡ್ಡಕ್ಕೆ ಒಯ್ದು ಅಂಶದ ಮುತ್ತೆ ಒಪ್ಪಿಸ್ಬೇಕಂದ್ರ ಮಗನಿಗೆ ಗುಡ್ದಾಗ ತನ್ನ ಅಧೀನದಾಗ ಅಂಶದ ಮುತ್ತೆಗ ತಗೋಬೇಕಂದ್ರ ಅಂಶದ ಮುತ್ತೆ ಹೆಗಲ ಮ್ಯಾಗಿನ ಕಂಬಳಿ ಖುಷಿನ ಮಹಾದುಲಿಂಗನ ಹೆಗಲ ಮ್ಯಾಗ ಹೊಚ್ಚಿ ತಗೊಂಡಾನ. ಅದೇ ಕಂಬಳಿ ನನ್ನ ಮಹಾದುಲಿಂಗ ಜಗತ್ತಿದಾಗ ಸಿದ್ಧಡಿಗೆ ಮಾಡ್ಯಾನ. ಹಿಂಗ ನನ್ನ ಮದಗೋಣ ಮುತ್ತೆ ಸಿದ್ಧಡಿಗೆ ಹೇಳಿ ಹೋಗ್ಯಾರ. ಹೌದು 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 ಯಾವಾಗ ಗುಡ್ಡದ ಮ್ಯಾಗ ಹೌದಾ ಮಗನಿಗೆ ಮಟ್ಟಕ್ಕೆ ಬಿಡಬೇಕಾಗಿತ್ತು ನೋಡು. ಹೌದಾ ಆ ಎಳೆಗೆ ಮಟ್ಟಕ್ಕೆ ಅಂಶದ ಮುತ್ತೆ ತಗೋಬೇಕಂದ್ರ ಅವನಿಗೆ ಕಂಬಳಿ ಹೊಚ್ಚಿನೇ ತಗೊಂಡಾನ. ಹೌದು ಅದೇ ಕಂಬಳಿ ಮ್ಯಾಗೆ ಪ್ರಸಾದ ಗಂಟಿಟ್ಟು ನನ್ನ ಮಹಾದುಲಿಂಗ ಧರ್ಮದ ನ್ಯಾಯ ಮಾಡಿಕೊಂಡು 7 ಮಠಕ್ಕೆ ಒಡಿಯಾಗಿ ಜಗತ್ತದಾಗ ಸಿದ್ಧಟಿಗೆ ಮಾಡ್ಯಾರ. ಹೌದು ಹೌದು ಹೌದಿಲ್ಲ? ಹೌದು ಅದಕ್ಕ ಬಹಳ ಮಾತಾಡೋದು ಬೇಡ ಬಂಧುಗಳೇ. ಹೌದು ಇನ್ನ ಒಂದು ವಿಷಯ ಏನು ಕೇಳ್ಯಾರ? ಏನು ಕೇಳಿದ್ರು ನಿನಗ್ ಕೇಳುತ್ತ ಯಾವ ಅಂಶದ ಮುತ್ತೆ ಜಗತ್ತದಾಗ ಸಿದ್ಧಟಿಗೆ ಮಾಡಿ ಹೌದಾ ಕೈಲಾಸದಾಗ ಗುರುನಾಥನ ಸೇವಾ ಮಾಡಿ ಸಿದ್ಧಟಿಗೆ ಮಾಡ್ಲಿಕ್ಕೆ ಭೂಲೋಕಕ್ಕೆ ಗುರು ಹಚ್ಚುಟವಿದ್ದ ಸೋಮಲಿಂಗ ಹೌದು ನೀನು ನನ್ನ ಸಂಗಟ ನಡಿ ಅಂದಾನಲ್ಲ. ಹೌದು ಹೌದು ಖರೆ ಅಂಶದ ಮುತ್ತೆ ಗುಡ್ಡದ ಮ್ಯಾಗ ಅದಾನ. ಹೌದಾ ಹೌದಿಲ್ಲ? ಹೌದು ಗುರು ಸಂಶಯ ಇಲ್ಲತ್ತ ಮತ್ತೊಂದು ಏನ್ ಹೇಳ್ದ? ಏನಂದ್ರು? ಏನು ನೋಡ್ಯಾನ ಹೊಳ್ಳಿ ಮಾತರೆ ಕೊಟ್ಟಾನ. ಹೌದು ಖರೆ ಹೊಳ್ಳಿ ನೋಡ್ಯಾನ ಅಂದ್ರ ಏನ ನೋಡ್ಯಾನತ್ತ. ಹೌದು ಹೌದು ಪ್ರಶ್ನೆ ಕೆಳಗೆ ಬರ್ತದ ಇಲ್ಲಿ ನಿನಗ. ಹೌದು ಹೌದು ಹೊಳ್ಳಿ ಯಾಕೆ ನೋಡ್ಯಾನ ಅಂತೇಳಿ ಕೇಳಿದ್ರೆ ಹೇಳಕ್ ಬರ್ತಿತ್ತು. ಏನು ನೋಡ್ಯಾನ ಅಂದ್ರೆ ಯಾನ ಪರಸು ಮಾಸ್ತರ್ ಮನಿ ನೋಡ್ಯಾನ ಉತ್ತನಾಳದಾಗ ಅಲ್ಲಿ. ಹೌದಾ ಏನ್ರಿ ಇದು? ಏನು ನೋಡ್ಯಾನ ಅಂದ್ರ ಅರ್ಥ ಏನು? ಅಂಶದ ಮುತ್ತೆ ಮುಂದ ಗುರು ಹಿಂದ ಹೌದು ಕೈಲಾಸದ ಮಾತು ಕೊಟ್ಟಂತೆ ಬಂದಾರ. ಹೌದು ಒಂದ್ ಕ್ಷಣಕ್ಕೆ ಕೈಲಾಸದಿಂದ ಗುಡ್ಡಕ್ಕೆ ಇಳದಿಲ್ಲ ಅವರು. ಹೌದು ಸಂಚಾರ ಮಾಡ್ಕೋತ ಪವಾಡ ಮಾಡ್ಯಾರ. ಹೌದು ಎಲ್ಲಿ? ಯಾವ ದ್ರೋಣಾಗಿರಿ, ಹೌದು ಮಂದಲಗಿರಿ, ಹೌದು ಮುಂದ ಯಾವ ದಿಲ್ಲಿ ಹಸ್ತಿನಾವತಿ ಪಟ್ಟಣ ವಾರಕ್ಕೊಮ್ಮ ಪಾಂಡವರ ಮನಿ ಒಳಗ ಭೋಜನ ಮಾಡ್ತಿದ್ದ ವಾರದ ಒಡೆಯ ಅನಿಸ್ಕೊಂಡಾನ. ಹೌದು ಹೌದು ಅಲ್ಲೆಲ್ಲಿ ಹೊಳೆ ನೋಡಿಲ್ಲ. ಹೌದು ಗುರುವಿಗೆ ನೋಡಿಲ್ಲ. ಅಂಶದ ಮುತ್ಯಾಗ ತ್ರಿಕಾಲ ಜ್ಞಾನಿ ಅಂದಾರ. ಹೌದು ಏನಂದ್ರು? ತ್ರಿಕಾಲ ಭೂತ ಭವಿಷ್ಯ ವರ್ತಮಾನ. ಹೌದು ಹೌದು ಭೂತ ಅಂದ್ರ ಹಿಂದಿಂದು, ಭವಿಷ್ಯ ಅಂದ್ರ ಮುಂದಿಂದು, ವರ್ತಮಾನ ಅಂದ್ರ ಈಗ ನಡೀತಿರ್ತಕ್ಕಂಥದ್ದು. ಹೌದು ಹೌದು ಯಾವ ಅರಿತಾನ ಅವನಿಗೆ ತ್ರಿಕಾಲ ಜ್ಞಾನಿ ಅಂತೇಳಿ ಕರೀತಾರ. ಹೌದು ಹೌದು ಅಂಶದ ಮುತ್ತೆ ಗೊತ್ತಿತ್ತು ಗುರು ಅದಾನ ನನ್ನ ಹಿಂದತ್ತೇಳಿ. ಹೌದಾ ಗುಡ್ಡದ ಮ್ಯಾಗ ಬಂದು ಹೊಳ್ಳಿ ಏನು ನೋಡ್ಯಾನ ಅಂದಿದಿ ನೋಡು. ಇಲ್ಲಿ ಗುದುಮುರಿ ಹಿಡ್ಲಿಗತ್ತದ ನನಗ. ಹೌದು ಹೌದು ನೋಡಬಾರ್ದಾಗಿತ್ತು ಮಾತು ಕೊಟ್ಟಿದ್ದ ನೋಡ್ಯಾನ. ಹೌದಾ ಯಾಕ ನೋಡ್ಯಾನ ಅಂತ ಪ್ರಸಂಗ ಏನ ಬಂದಿತ್ತ ತಿಳಿ ಕೇಳು. ವಿಷಯ ಮುಂದಿನ ಸಂಧಿಗೆ ಹೇಳತ್ತ. ಹೌದು ಹೌದು ಏನು ನೋಡ್ಯಾನ ಅಂದ್ರೆ ನಾ ಏನ್ ಹೇಳಿ ನಾ ನಿಮಗ್ ಕೇಳ್ತ ದೈವದವ್ರಿ. ಹೌದಾ ಪ್ರಶ್ನೆಯವ್ರಿಗೆ ಕೇಳಕ್ ಬರ್ತದಿಲ್ಲ. ಹೌದು ಹೌದು ನಮ್ಮ ಮುದುಕ ನನ್ನ ಸಂಗಟ್ಟು ಹಾಡಿಕೆ ಆಗ್ಯಾದ್ರೆ ನಂದು ಯಾ ಜನ್ಮದ ಪುಣ್ಯ. ನೀ ಬರೇ ಕಲ್ತಿರೈತ ಅವ್ರ ಸಂಗಾಟ. ಹೌದು ಹೆಜ್ಜಿಗೆ ವಾದ ಮಾಡ್ತಿದ್ದನ. ಹೌದಾ ಇದೇ ಸೊನ್ಯಾಳ ಗೌಡ್ರ ಜೊತೆ 4 ವರ್ಷ ಬಿಡದೆ ಅನೇಕ ಕಾರ್ಯಕ್ರಮ ಮಾಡಿ ಕೊನೆ ನಮ್ದು ಅವ್ರದ್ದು ಹಾಡಿಕೆಯಲ್ಲಿ ವಡಾಪುರ ಪ್ರಭುಲಿಂಗನ ಗುಡಿ ಒಳಗ ಲಾಸ್ಟ್ ಕಾರ್ಯಕ್ರಮ ಆಗ್ಯಾದ. ಹೌದು ಹೌದು ಮುದೋಳ ಆಗ್ಯಾದ, ಇಟ್ಟಿ ಆಗ್ಯಾದ, ವಡಾಪುರ ಆಗ್ಯಾದ, ನಮ್ ಭಾಗಂತೂ ಎಲ್ಲ ಮುಗದಾದ. ಹೌದಾ ಈ ಕಡೆ ಮಾನವರ ದೊಡ್ಡ ಆಗ್ಯಾದ, ಅರಿಕೆರಿ ಊರ ಆಗ್ಯಾದ, ಗುಡ್ಡ ಆಗ್ಯಾದ, ಎಲ್ಲಾ ಕಡೆ ಕಾರ್ಯಕ್ರಮ ಆಗ್ಯಾದ. ಹೌದು ಖರೆ ನಿನ್ನಂಗ ಅವ್ರು ಕೇಳಿಲ್ಲ. ಹೌದು ಹೌದು ಯಾಕೆ ಅಂತ ಕೇಳು. ಯಾಕ್ರಿಪ್ಪ? ತೀಸಿದು ಬರ ಲೈನೇ ಬ್ಯಾರೆ, ಹುಕ್ ಹಾಕುದೇ ಬ್ಯಾರೆ. ನೀವು ಗಾಳಿ ಫರ್ 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 ಮಾಡ್ಕೋದು. ಇದು ಹಿಂಗ ಮಾಡ್ಲಾಗತ್ತದ ನೋಡ್ರಿ. ಹೌದು ಮೇನ್ ಪೇಸ್ ಎಲ್ಲಿಂದ ಬರ್ಬೇಕು? ಟೀಸಿಗೆ ಹೊಡಿ ಕರೆಕ್ಷನ್. ಹೌದು ಇವ್ ಹಾಂಗ ಹೊಡಲ್ರಿ. ಊರಾಗ ಏನ ಲೈನ್ ಎಳಿತಾರ 3 ತಾರ, ಅದಕ್ಕೆ ಬರೇ ಹುಕ್ ಹಾಕಂತ ನೀವು ಹಾಂಗ ಮಾಸ್ತರ. ಹೌದು ಏ ಸತ್ಯಭಾಮ ಅಡಿ ಪಾಲೈತು ನಿಂದ ಇವತ್ತು. ಹೌದು ಇರ್ಲಿ. ಅದಕ್ಕ ವಿಷಯ ಬಹಳ ಚಂದ ನಡೆದ. ಖರೆ ಒಂದು ಮಾತ ಇದ್ರೊಳಗೆ ನನಗೊಂದು ಸಂಶಯ ಬಂದದ ನೋಡ್ರಿ. ಏನ್ ಬಂದದ್ರಿಪ್ಪ ಸಂಶಯ? ಹೇಳೂರ್ದಾಗ ನೀವು ಕೇಳ್ಬೇಕಾಗಿತ್ತು. ಹೌದು ಹೌದು ಕಳಿವಿ ನಾರಾಯಣ ಗೌಡ ಯಾರಿಗ ಹೇಳದತ್ತ? ಪೈಲಾ ದೈತ್ರಿಗೆ ಹೇಳ್ಯಾನ. ಹೌದು ಅಟ್ಟೆ ಅಲ್ಲ, ಸೂರಾಮದೇವಿ ಹೆರಿಗೆ ಆಗ್ಬೇಕಂದ್ರ ಯಾರಿಗೆ ಮಾಸ್ತಾರ? ಸುಳ್ಳಿಗಿತ್ತರಿಗೆ ಹೇಳ್ಯಾನ. ಹೌದು ಗಂಡ ಹುಟ್ಟಿದ್ರ ಹೆಣ್ಣಿಗೆ ಮೂಲ, ಹೆಣ್ಣ ಹುಟ್ಟಿದ್ರ ಗಂಡಿಗೆ ಮೂಲ. ಇವನ ಬೈಲಿ ಬಂದದ. ಎಲ್ಲಾರ ಲಕ್ಷ ಇಡ್ರಿ. ಹೌದು ಯಾರ ಬೈಲಿ ಬಂದದ? ಮಾಸ್ತರ್ ಬೈಲಿ. ಖರೆ ಇಲ್ಲ ಸಿರ್ಸು ಕಾಕ? ಹೌದು ಹೌದು ಇಲ್ಲ ಒಂದು ಮಾತು ಕೇಳ್ತ. ಏನು ಕೇಳುದು? ಈಗ ಹೆಣ್ಣು ಹುಟ್ಟಿದ್ರ ಗಂಡಿಗೆ ಮೂಲ, ಗಂಡ ಹುಟ್ಟಿದ್ರ ಹೆಣ್ಣಿಗೆ ಮೂಲ ಅಂತೇಳಿ ಕಳಿವಿ ನಾರಾಯಣ ಗೌಡ ಅಟ್ಟು ಪರಿ ಕಾಡ್ಯಾನ. ಹೌದು ಸೂರಾಮದೇವಿ ಹೊಟ್ಟಿಲಿ ಬೀರ ದೇವ್ರ ಮುತ್ಯ ಹುಟ್ಟ್ಯಾನ. ಹೌದು ಪರಾಕ ಬಿದ್ದು
ದೇವಿ ಹೊಟ್ಟಿಲಿ ಹೆಣ್ಮಗಳೇ ಹುಟ್ಟಿಲ್ಲ ಅಂದ್ರೆ ಗಂಡಿಗೆ ಮೂಲ ಅಂದಿದ್ ನೋಡು. ಗಂಡ ಯಾರು? ಹೌದು ಹೌದು ಹೌದಿಲ್ರಿ? ವಿಷಯ ಹ್ಯಾಂಗ್ ಕೇಳೋಣಿಕಿದ ನೋಡ್ರಿ. ಹೌದು ದೇವಿ ಹೊಟ್ಟಿಲಿ ಬೀರ ದೇವರ ಮುತ್ತೆ ಹುಟ್ಟ್ಯಾನ, ಕಾಮರತ್ತಿಗೆ ಮೂಲ ಬರಬರದು. ಹೌದು ಪರಾಕ ಬಿದ್ದು ದೇವಿ ಹೊಟ್ಟಿಲಿ ಹೆಣ್ಮಗಳೇ ಹುಟ್ಟಿಲ್ಲ ಅಂದ್ರ ಗಂಡಿಗೆ ಮೂಲ ಅಂದಿದೆಯಲ್ಲ. ನಾರಾಯಣ ಗೌಡನ ಹೊಟ್ಟಿಲಿ ಗಂಡ ಯಾವಾದದ? ಹೌದು 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 ಇದಕ್ಕತ್ತಾರ ನೋಡ್ರಿಕ್ಕ. ಹೇಗ ಕೇಳೋ ಪ್ರಶ್ನೆ ಹೌದು ಹೌದು ತಿಳಿತದ. ಹೌದು ಅದಕ್ಕೆ ಬಹಳ ಮಾತಾಡೋದು ಬೇಡ. ನಾಲ್ಕು ನುಡಿ ಸತ್ಯ ಸುಂದರ ಸಾಲ ಹಾಡಿ ಈಗ ಸತ್ಯಭಾವಾಗ ತಿಳಿದಂಗ ಆಗ್ಯಾದ. ಈಗ ಉದ ಅತ್ತಳೆ ಆಕಿ. ಈಗ ಇಟ್ಟು ಪರಿಹರಿಸಿದ್ರ ಈಕಿಗೆ ಮತ್ತೆ ಏನೋ ಅಂದಾರ್ರಿ, ಎಲ್ಲಾರು ಹೋಗ್ಯಾರತ್ತ ಯಾರೋ ಉಳ್ದಿರತ್ತ. ಹೌದಾ? ಈಕಿ ಸತ್ಯಭಾಮ ಯಾರು ಮಾಡ್ತಾರ ಗೊತ್ತದೇನು? ಏನ್ ಮಾಡ್ತಾರ? ಅಕ್ಕಿನ ಬಲ್ಲಿ ಒಂದು ಮಣಿ ಇತ್ತು, ಅದು ಸೊಕ್ಕದಿಕ್ಕಿಗೆ ಶಮಂತಕ ಮಣಿ ದಿನ ಸವಣ ಬಂಗಾರ ಕುಂತಿತ್ತದು. ಹೌದು ಹೌದು ನನ್ನಂತ ಶ್ರೀಮಂತ್ರ ಯಾರು ಇಲ್ಲ ತಿಳಿ ಸೊಕ್ಕದ. ಹೌದು ಸೊನ್ಯಾಳ ಗೌಡ್ರ ಚೊಚ್ಚಲ ಶಿಸ್ಮಗನ ಆನೆ ಇದ್ದ ಬೀರ ದೇವರ ಮಾಳಿಗರ ಮುತ್ತನ ಸಿದ್ದಟಿಗೆ ನನ್ನಂಗೆ ಅವನು ಹೇಳದ ತಿಳಿ ಸೊಕ್ಕ ಬಂದದ.